ಏನು ಬ್ಯಾಕ್ವರ್ಡ್ ಕ್ಲಾಸ್ ಆ್ಯಕ್ಟೇ ಹೇಳ್ತದೆ ಸೆಕ್ಷನ್ 11 ಎವ್ರಿ 10 years ನೀವು ಅದನ್ನು ಡಾಟಾನ ಇದು ಮಾಡ್ಕೋಬೇಕು ಅಂತೇಳಿ. ಈಗಾಗಲೇ ಇದು 2011 ಆಗಿತ್ತು. ಸೊ ಇಟ್ ಈಸ್ 10 years ಓಲ್ಡ್. ಹೀಗಾಗಿ ನಾವು ಫ್ರೆಶ್ ಸರ್ವೆ ಮಾಡುವಂಥ ಅವಶ್ಯಕತೆನೇ ಇದೆ. ಇವನ್ ಅದರ್ವೈಸ್ ನಾವು ಅದನ್ನು ಮುಂದುವರೆದಿದ್ರೆ ಕೂಡ ಅದಕ್ಕೆ ನಾಳೆ ಅದನ್ನ ಚಾಲೆಂಜ್ ಮಾಡುವಂಥದ್ದು 10 ವರ್ಷ ಹಳೆ ಮೆಟೀರಿಯಲ್ ಇದೆ ಅದು ಅಂತೇಳಿ. ಹೀಗಾಗಿ ಮತ್ತೊಮ್ಮೆ ಸರ್ವೆ ಮಾಡುವಂಥ ಅನಿವಾರ್ಯತೆ ಇವತ್ತು ದಿವಸ ನಮ್ಮ ಮುಂದಿದೆ. ಅದಕ್ಕೆ 10 ವರ್ಷ ಆಗಿದ್ದರಿಂದ ಈಗ ನಾವು ಮಾರ್ಟಿನಿಂದ ನಾವು ಮತ್ತೊಮ್ಮೆ ಸರ್ವೆ ಮಾಡ್ತಾಯಿದ್ದೀವಿ. ಸೆಕ್ಷನ್ 11 ಆಫ್ ದ ಆ್ಯಕ್ಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸ್ ಆ್ಯಕ್ಟ್ ಸರ್ವೆ ಮಾಡ್ತೀವಿ. ಸರ್ವೆ ಮಾಡಿ ಎಲ್ಲ ಗೊಂದಲಕ್ಕೆ ವಿಷಯ ಆಗ್ತದಲ್ಲ ಅದು. ಆಮೇಲೆ ಕೇಂದ್ರ ಸರ್ಕಾರ ಮಾಡುವಂಥದ್ದು ಕೇವಲ ಜಾತಿ ಗಣತಿ. ಕೇಂದ್ರ ಸರ್ಕಾರ ಮಾಡೋದಕ್ಕೂ ಕೇಂದ್ರ ಸರ್ಕಾರ ಸೆನ್ಸಸ್ ಮಾಡುವಂಥ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ. ರಾಜ್ಯ ಸರ್ಕಾರ ಸೆನ್ಸಸ್ ಅಧಿಕಾರ ಇಲ್ಲ. ಕೇಂದ್ರ ಸರ್ಕಾರ ಮಾಡೋದು ಕೇವಲ ಜಾತಿ ಗಣತಿ. ಅವರು ಬರೇ ಇಂತಿಷ್ಟು ನಂಬರ್ಸ್ ಹೇಳ್ಬೋದು, ಇಂಥವ್ರು ಇಷ್ಟು ಇಂತಿಂಥವ್ರು ಇಂತಿಂಥ ಜಾತಿ, ಇಂತಿಷ್ಟು ಸಂಖ್ಯೆ ಅಂತೇಳಿ. ಆದರೆ ನಮ್ಮ ಏನು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಏನಿದೆ ಅದು ಕೇಂದ್ರ ಸರ್ಕಾರದ ಗಣತಿಯಲ್ಲಿ ಇರೋದಿಲ್ಲ. ನೀವು ರಿಸರ್ವೇಷನ್ಸ್ ಕೊಡಬೇಕಾಗಿದ್ರೆ ಇದು ಮಾಡಬೇಕಾಗಿದ್ರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸೋಷಿಯೋ ಆ್ಯಂಡ್ ಎಜುಕೇಷನಲ್ ಪ್ಯಾರಾಮೀಟರ್ಸ್ನ ತೆಗೆದುಕೊಳ್ಬೇಕಾಗ್ತದೆ. ಡಿಫ್ರೆನ್ಸ್ ಅದಕ್ಕೆ ಇದಕ್ಕೆ ಡಾಟಾ ಸಿಕ್ಕರೆ ಏನು ಮಾಡೋದು? ಡಾಟಾ ಸಿಗೋಯ್ತು, ಇವರು ಈ ಸಮುದಾಯ ಇಷ್ಟು ಲಕ್ಷ ಇದ್ದಾರೆ. ವಾಟ್ ಅಬೌಟ್ ದರ್ ಸೋಷಿಯೋ ಎಕನಾಮಿಕ್, ಸೋಷಿಯೋ ಬ್ಯಾಕ್ವರ್ಡ್ನೆಸ್? ಇದು ನಾಟ್ ಸೋಷಿಯೋ ಎಕನಾಮಿಕ್, ಸೋಷಿಯೋ ಬ್ಯಾಕ್ವರ್ಡ್, ಸೋಷಿಯೋ ಎಜುಕೇಷನಲ್. ಅವ್ರದ್ದು ಸರ್ವೆ ಆಗ್ತಾ ಇದಲ್ಲ, ಯಾಕೆ ಕಾಳಜಿ ಮಾಡ್ತೀಯ? ಅವ್ರದ್ದು ಸರ್ವೆ ಆಗ್ತಾ ಇದಲ್ಲ, ಈಗ SC/ST ಸರ್ವೆ ಆಗ್ತಾ ಇದೆ. ಥ್ಯಾಂಕ್ ಯು. ಬೇಡಪ್ಪ, ನೀವು ಮತ್ತೆ ಬೇರೆ ಕಡೆ ಹೋಗ್ತೀರ ಮನೆಯವರು. ನಮ್ದು 2 ವರ್ಷ ಬಿಟ್ಬಿಡ್ತೀರಿ. ಥ್ಯಾಂಕ್ ಯು ಧನ್ಯವಾದಗಳು. ಥ್ಯಾಂಕ್ ಯು.